ಕೊರೋನಾ ಸೋಂಕಿತರ ಸಂಖ್ಯೆಯಲ್ಲಿ ಒಂದ್ ಕಡೆ ಹೆಚ್ಚಾಗ್ತಾ ಹೋಗ್ತಾ ಇದ್ರೆ ಮತ್ತೊಂದ್ ಕಡೆ ಹೈ ಅಲರ್ಟ್ ಅನ್ನ ಈಗಾಗಲೇ ಸರ್ಕಾರ ಘೋಷಣೆ ಮಾಡಿದೆ. ಆದ್ರೆ ಈ ಒಂದು ರೂಲ್ಸ್ ಬರೀ ಸಾರ್ವಜನಿಕರಿಗೆ ಮಾತ್ರನಾ ಅನ್ನುವಂತಹ ಪ್ರಶ್ನೆ ಇದೀಗ ಉದ್ಭವ ಆಗ್ತಾ ಇದೆ. ಜನರಿಗೆ ರೂಲ್ಸ್ ಮಾಡಿ ಸಚಿವರಿಂದಲೇ ರೂಲ್ಸ್ ಬ್ರೇಕ್ ಆಗ್ತಾ ಇದೆ. ನಿನ್ನೆ ನಡೆದ ಕ್ಯಾಬಿನೆಟ್ ಸಭೆಯಲ್ಲಿ ಮಾಸ್ಕ್ ಕಂಪ್ಲೀಟ್ ಆಗಿ ಮಾಯವಾಗಿ ಹೋಗ್ಬಿಟ್ಟಿದೆ. 60 ವರ್ಷ ಮೇಲ್ಪಟ್ಟ ಸಚಿವರು ಮಾಸ್ಕ್ ಹಾಕ್ಲೇ ಇಲ್ಲ. ಜನಸಾಮಾನ್ಯರಿಗಷ್ಟೇ ಕೋವಿಡ್ ರೂಲ್ಸ್ ಅನ್ವಯನ ಅನ್ನುವಂತಹ ಪ್ರಶ್ನೆ ಇದೀಗ ಉದ್ಭವ ಆಗ್ತಾ ಇದೆ. ಪರಮೇಶ್ವರ್, ರಾಮಲಿಂಗಾರೆಡ್ಡಿ, ಡಿಕೆ ಶಿವಕುಮಾರ್, ಈಶ್ವರ್ ಖಂಡ್ರೆ ಸೇರಿ ಸೀನಿಯರ್ ಸಚಿವರು ಉದಾಸೀನವನ್ನ ತೋರಿದ್ದಾರೆ. ಬಹುತೇಕ ಹಿರಿಯ ಸಚಿವರಿಂದಲೇ ರೂಲ್ಸ್ ಬ್ರೇಕ್ ಆಗಿರುವಂತದ್ದು. ಹಾಗಾದ್ರೆ ಇವ್ರು ಯಾರು ಜನಸಂಪರ್ಕಕ್ಕೆ ಹೋಗೋದಿಲ್ವಾ? ಜನಸಾಮಾನ್ಯರನ್ನ ಮೀಟ್ ಮಾಡೋದಿಲ್ವಾ? ತಮ್ಮ ಫ್ಯಾಮಿಲಿಯವ್ರನ್ನ ಮೀಟ್ ಮಾಡೋದಿಲ್ವಾ? ಅಂದ್ರೆ ಸಾರ್ವಜನಿಕವಾಗಿ ಕೆಲಸವನ್ನ ಮಾಡ್ತಾರೆ, ಇವರೇ ರೂಲ್ಸ್ ಹಾಕ್ತಾರೆ, ಆದ್ರೆ ಇವರೇ ರೂಲ್ಸ್ ನ ಬ್ರೇಕ್ ಮಾಡ್ತಾರೆ. ಕಾಟಾಚಾರಕ್ಕೆ ರೂಲ್ಸ್ ಹಾಕೋದಾದ್ರೆ ಯಾಕೆ ರೂಲ್ಸ್ ನ ಏನು ಫಾಲೋ ಮಾಡಬೇಕು ಅಂತ ಹೇಳ್ತಾರೆ. ಸಚಿವರು ಕೂಡ ಫಾಲೋ ಮಾಡಬೇಕು ಅಲ್ವಾ ರೂಲ್ಸ್ಗಳನ್ನ. ನೀವು ಕೂಡ ದೃಶ್ಯದಲ್ಲೂ ಗಮನಿಸ್ತಾ ಇದ್ರಿ, ಪರಮೇಶ್ವರ್ ಅವರಿದ್ದಾರೆ, ರಾಮಲಿಂಗಾರೆಡ್ಡಿ ಅವರಿದ್ದಾರೆ, ಯಾರು ಕೂಡ ಮಾಸ್ಕ್ ಅನ್ನ ಧರಿಸಿಲ್ಲ.